ಜಯಮಂಗಲ ತಂಬಾಲಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಡಾಂಬರೀಕರಣ, ದಶಕಗಳ ಸಮಸ್ಯೆಗೆ ಮುಕ್ತಿ. 80 ಲಕ್ಷ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ರಸ್ತೆ ಅಭಿವೃದ್ಧಿಪಡಿಸಿದ ಶಾಸಕರಿಗೆ ಧನ್ಯವಾದ ಸಲ್ಲಿಸಿದ ಮುಖಂಡ ಮುನೇಗೌಡ. ಕೆಜಿಎಫ್ ತಾಲೂಕಿನ ಟಿಗೋಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಯಮಂಗಲ ಗ್ರಾಮದಿಂದ ತಂಬಾಲಹಳ್ಳಿ ಮಾರ್ಗವಾಗಿ ಮುಳಬಾಗಿಲು ಗಡಿವರೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿಗೆ ಶಾಸಕಿ ರೂಪಕಲಾ ಶಶಿಧರ್ ಅವರು ವಿಶೇಷ ಮುತುವರ್ಜಿ ವಹಿಸುವ ಮೂಲಕ ದಶಕಗಳ ಕಾಲದ ಸಮಸ್ಯೆಗೆ ಮುಕ್ತಿ ನೀಡಿದ್ದಾರೆ. ಸುಮಾರು 80 ಲಕ್ಷ ವೆಚ್ಚದಲ್ಲಿ ಈ ರಸ್ತೆಯ ಡಾಂಬರೀಕರಣ ಕಾಮಗಾರಿ ನಡೆಯುತ್ತಿದ್ದು ಸ್ಥಳೀಯ ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಮಾತನಾಡಿದ ತಂಬಾಲಹಳ್ಳಿ ಗ್ರಾಮದ ಮುಖಂಡ ಮುನೇಗೌಡ, ಶಾಸಕರ ಇಚ್ಛಾಶಕ್ತಿಯಿಂದಾಗಿ ಕೆಜಿಎಫ್ ತಾಲೂಕು ಇಂದು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆ. ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಈ ರಸ್ತೆಯ ಕಾಮಗಾರಿಯನ್ನ ಶಾಸಕರು ಆದ್ಯತೆಯ ಮೇರೆಗೆ ಪೂರ್ಣಗೊಳಿಸಿದ್ದಾರೆ. ಮಳೆಗಾಲದಲ್ಲಿ ಸವಾರರು ಅನುಭವಿಸುತ್ತಿದ್ದ ಪರದಾಟಕ್ಕೆ ಈಗ ಮುಕ್ತಿ ಸಿಕ್ಕಂತಾಗಿದೆ ಎಂದು ಗ್ರಾಮಸ್ಥರ ಪರವಾಗಿ ಶಾಸಕರಿಗೆ ಧನ್ಯವಾದಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗುತ್ತಿಗೆದಾರ ನಾರಾಯಣಸ್ವಾಮಿ, ಮುಖಂಡರಾದ ಮುನೇಗೌಡ, ನಂಜುಂಡಗೌಡ, ರಮೇಶಪ್ಪ, ವೆಂಕಟರಾಮಪ್ಪ, ಜಯಮಂಗಲ ಮಣಿ, ರಾಮಚಂದ್ರ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶಾಸಕಿಯಾದ ರೂಪಕಲಾ ಶಶಿಧರ್ ಮೇಡಮ್ ಅವರು ಸುಮಾರು ವರ್ಷದಿಂದ ನಮಗೆ ಈ ರಸ್ತೆ ಹದಗೆಟ್ಟೋಗಿತ್ತು. ಈಗ ಶಾಸಕಿಯನ್ನು ನಾವು ಊರಿನ ಗ್ರಾಮಸ್ಥರ ನಾವು ಕೇಳಿದಾಗ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ನಮ್ಮ ಮೇಡಮ್ ಅವರು ಜಯಮಂಗಲಿಂದ ಬರುವಾಗ ಒಂದು ಮೋರಿ ಅಂದರೆ ಅದು ಭಾಳ ಸಮಸ್ಯೆ ಇತ್ತು ನಮಗೆ ಹೋಗೋಕ್ಕೆ ಬರೋಕ್ಕೆ. ಮೇಡಮ್ ಸಿಕ್ಕಿದಾಗೆಲ್ಲನೂ ನಾವೆಲ್ಲ ಕೇಳೋದು, ಮೇಡಮ್ ಈ ಥರ ನಮ್ಮ ರೋಡ್ದು ಈ ಥರ ತೊಂದರೆ ಇದೆ, ನಮ್ಗೆ ಆ ರೋಡ್ ಮಾಡಲೇಬೇಕು ಅಂತೇಳಿ. ಮೇಡಮ್ ಅವರು ಅದನ್ನು ಆ ಮಾತುಗಳನ್ನು ಆಲಿಸಿ ಸುಮಾರು ಅಂದಾಜು ಮೊತ್ತ 80 ಲಕ್ಷ ಅನುದಾನವನ್ನು, ಕಾಂಗ್ರೆಸ್ ಸರ್ಕಾರದ ಅನುದಾನವನ್ನು ತಗೊಂಬಂದು ನಮ್ಮ ಜಯಮಂಗಲದಿಂದ ತಂಬಾಲಹಳ್ಳಿಗೆ ರಸ್ತೆ ಅಭಿವೃದ್ಧಿಗೆ 80 ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಿದರು. ಮತ್ತು ಅದೇ ರೀತಿಯಾಗಿ ಕಂಗಾನಲ್ಲೂರಿಂದ ಜಯಮಂಗಲದವರೆಗೂ ಅದು 86 ಲಕ್ಷ ಅದು ಆ ರಸ್ತೆದು ಅನುದಾನವನ್ನು ಮೇಡಮ್ ಅವರು ಬಿಡುಗಡೆ ಮಾಡಿದರು. ಅದು ಸಹ ಇದೇ ಗುತ್ತಿಗೆದಾರರಾದ ನಾರಾಯಣಸ್ವಾಮಣ್ಣವರು ಅವರೇ ಮಾಡ್ತಾಯಿದ್ದಾರೆ. ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವ್ರು ಮಾಡ್ದಂಗೆ ಯಾರೂ ಮಾಡಿಲ್ಲ. ಇಡೀ ನಮ್ಮ ತಾಲೂಕಲ್ಲಿ ಬಂಗಾರಪೇಟೆ ತಾಲೂಕು ಇರ್ಬೋದು, ಮಾಲೂರು ತಾಲೂಕು ಇರ್ಬೋದು, ಸುಮಾರು ಜನ ವಿಚಾರ ಮಾಡಿದಾಗ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ, ಮಾಡಿಸ್ಕೊಳ್ಳಿ ಅಂತಕ್ಕಂಥದ್ದು ಇದು ಮಾಡಿದ್ದಾರೆ. ಅದು ಕೆಲಸ ನಡೀತಾ ಇದೆ. ನಮಗೆ ಜಯಮಂಗಲದಿಂದ ತಂಬಾಲಹಳ್ಳಿವರೆಗೂ 1.5 ಕಿಲೋಮೀಟ್ರು 80 ಲಕ್ಷ ಅನುದಾನ. ಇದರಿಂದನೂ ಕಂಗಾನಲ್ಲೂರಿಂದನೂ ಜಯಮಂಗಲದವರೆಗೂ 86 ಲಕ್ಷ, ಅದು ಸುಮಾರು 2 ಕಿಲೋಮೀಟ್ರು ಅಂದಾಜು. ಒಳ್ಳೆ ಗುಣಮಟ್ಟದಿಂದ ಮಾಡಿದಾಗಿದೆ. ನಮಗೆ ಕೇಳಿದಾಗ ಅಭಿವೃದ್ಧಿಪಡಿಸಿದ್ದಕ್ಕೆ ಮೇಡಮ್ ಅವ್ರಿಗೂ ನಮ್ಮ ಊರಿನ ಗ್ರಾಮಸ್ಥರಿಂದ ಧನ್ಯವಾದಗಳು, ಅನೇಕ ಧನ್ಯವಾದಗಳು.